ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಮ್ಮೆ ಯೋಚನೆ ಮಾಡಿ, ಇವತ್ತಿನ ಕಾಲದಲ್ಲಿ ನಿಮ್ಮ ಜೇಬಲ್ಲಿ ಕೇವಲ 7 ರೂಪಾಯಿ ಇದ್ರೆ ನೀವೇನ್ ಮಾಡ್ತೀರಾ? ಒಂದು ಟೀ ಕುಡಿಯೋದಕ್ಕಾಗುತ್ತಾ? ಖಂಡಿತ ಇಲ್ಲ. ಕನಿಷ್ಠ 10 ರೂಪಾಯಿ ಬೇಕು. ಸಿಟಿ ಬಸ್ ಹತ್ತಿ ಒಂದು ಸ್ಟಾಪ್ ಇಳಿಯೋದಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಅದರಲ್ಲೂ ಈಗಿನ ಬೆಲೆ ಏರಿಕೆ ನೋಡಿದರೆ 7 ರೂಪಾಯಿಗೆ ಭಿಕ್ಷುಕರು ಕೂಡ ಕ್ಯಾರೆ ಅನ್ನಲ್ಲ. ಆದರೆ ಇದೇ 7 ರೂಪಾಯಿಗೆ ನಿಮ್ಮ ದೇಹದ ಸಂಪೂರ್ಣ ರಕ್ತ ಪರೀಕ್ಷೆ ಅಥವಾ ಬ್ಲಡ್ ಟೆಸ್ಟ್ ಮಾಡಿಸಬಹುದು ಅಂದ್ರೆ ನೀವು ನಂಬ್ತೀರಾ? ಹೋಗ್ಲಿ ಬಿಡಿ, 25 ರೂಪಾಯಿಗೆ ಜಸ್ಟ್ 25 ರುಪೀಸ್ಗೆ ಹಾರ್ಟ್ ಚೆಕಪ್ ಅಥವಾ ECG ಮಾಡಿಸಬಹುದು ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಇದು ಕೇವಲ ಕಥೆಯಲ್ಲ, ಇದು ಬಿಹಾರದ ಪಾಟ್ನಾದಲ್ಲಿ ನಡೀತಿರುವ ಒಂದು ರಿಯಲ್ ಮ್ಯಾಜಿಕ್. ಒಂದ್ ಕಡೆ ಆಸ್ಪತ್ರೆ ಮೆಟ್ಟಿಲು ಹತ್ತಿದ್ರೆ ಸಾಕು ಲಕ್ಷ ಲಕ್ಷ ಬಿಲ್ ಆಗುತ್ತೆ ಅಂತ ಜನ ಹೆದರುವ ಕಾಲ ಇದು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಒಂದು ದೊಡ್ಡ ಕಾಯಿಲೆ ಬಂದ್ರೆ ಸಾಕು ಇದ್ವಿದ್ದ ಸೈಟು ಒಡವೆ ಮಾರಿ ಬೀದಿಗೆ ಬರುವ ಪರಿಸ್ಥಿತಿ ನಮ್ಮ ಕಣ್ಣ ಮುಂದಿದೆ. ಆರೋಗ್ಯ ಅನ್ನೋದು ಇವತ್ತು ಸೇವೆಯಾಗಿ ಉಳಿದಿಲ್ಲ, ಅದೊಂದು ದೊಡ್ಡ ಕಾರ್ಪೊರೇಟ್ ಬಿಸ್ನೆಸ್ ಆಗಿ ಬದಲಾಗಿದೆ. ಇಂಥ ಹೊತ್ತಲ್ಲಿ ನನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅನ್ನೋದು ಸರ್ಕಾರಿ ಆಸ್ಪತ್ರೆಗಳಿಗಿಂತಲೂ ಕಡಿಮೆ ದರದಲ್ಲಿ ಸಿಗಬೇಕು ಅಂತ ಒಬ್ಬ ವ್ಯಕ್ತಿ ಪಣ ತೊಡ್ತಾರೆ. ಇವರು ಯಾವ ದೊಡ್ಡ ಕೋಟ್ಯಾಧಿಪತಿ ಉದ್ಯಮಿ ಅಲ್ಲ, ಅಥವಾ ವಿದೇಶದಲ್ಲಿ ಓದಿ ಬಂದಿರುವ ದೊಡ್ಡ ಡಾಕ್ಟರ್ ಕೂಡ ಅಲ್ಲ. ಇವರು ಮೇಷ್ಟ್ರು. ಹೌದು, ಕೈಯಲ್ಲಿ ಚಾಕ್ ಪೀಸ್ ಮಾರ್ಕರ್ ಹಿಡಿದು ಬೋರ್ಡ್ ಮೇಲೆ ಮ್ಯಾಪ್ ಬಿಡಿಸಿ ಪಾಠ ಮಾಡ್ತಾ ಇಡೀ ಭಾರತವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಪಾಟ್ನಾದ ಫೇಮಸ್ ಟೀಚರ್ ಕಾನ್ಸರ್ ಅಂತಾಲೆ ಇವರು ಫೇಮಸ್. ಒಂದು ಕಾಲದಲ್ಲಿ ತಿನ್ನೋದಕ್ಕೆ ಊಟನೂ ಸಿಗದೆ ಗಂಗಾ ನದಿ ಘಾಟ್ಗಳಲ್ಲಿ ಮಲಗಿ ಬಡತನದಲ್ಲಿ ಬೆಂದು ಮೇಲೆದ್ದ ಒಬ್ಬ ಸಾಮಾನ್ಯ ಶಿಕ್ಷಕ. ಈ ಸಾಮಾನ್ಯ ಶಿಕ್ಷಕ ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿದ್ ಹೇಗೆ? ಕೋಚಿಂಗ್ ಕ್ಲಾಸ್ ನಡೆಸುವ ಮೇಷ್ಟ್ರು ಮೆಡಿಕಲ್ ಫೀಲ್ಡ್ಗೆ ಬಂದು ಇಂಥ ಸಾಹಸ ಮಾಡಿದ್ದಾದ್ರೂ ಯಾಕೆ? ಇವರ ಈ ನಿರ್ಧಾರದ ಹಿಂದೆ ಇರುವ ಆ ಒಬ್ಬ ಹೆಣ್ಣು ಮಗಳು ಯಾರು? ಇವತ್ತಿನ ಸಂಚಿಕೆಯಲ್ಲಿ ಟೀಚಿಂಗ್ನಿಂದ ಟ್ರೀಟ್ಮೆಂಟ್ ವರೆಗಿನ ಕಾನ್ಸರ್ ಅವರ ಈ ರೋಚಕ ಜರ್ನಿಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಮೊದಲು ಆಸ್ಪತ್ರೆಯ ಕತೆ ನೋಡೋಣ. ಬಿಹಾರದ ಪಾಟ್ನಾದಲ್ಲಿರುವ ಈ ಆಸ್ಪತ್ರೆ ಈಗ ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿಯಲ್ಲಿದೆ. ಇದಕ್ಕೆ ಕಾರಣ ಅಲ್ಲಿರುವ ರೇಟ್ ಕಾರ್ಡ್. ನೀವು ಸಾಮಾನ್ಯ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಎಷ್ಟಿರುತ್ತೆ? 500 ರೂಪಾಯಿ, 800 ರೂಪಾಯಿ. ಆದರೆ ಕಾನ್ಸರ್ ಆಸ್ಪತ್ರೆಯಲ್ಲಿ ಬಡವರಿಗೆ ಹೊರೆಯಾಗದ ಹಾಗೆ ಕೇವಲ 50 ರೂಪಾಯಿಯೊಳಗೆ OPD ಟಿಕೆಟ್ ಸಿಗುತ್ತೆ. ಇನ್ನು ಟೆಸ್ಟಿಂಗ್ ವಿಷಯಕ್ಕೆ ಬರೋಣ. ಯಾವುದೇ ಕಾಯಿಲೆ ಬಂದರೂ ಮೊದಲು ಮಾಡೋದು ಬ್ಲಡ್ ಟೆಸ್ಟ್. ಹೊರಗಡೆ ಇದಕ್ಕೆ 400 ರೂಪಾಯಿ, 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ಇಲ್ಲಿ ಕೇವಲ 7 ರೂಪಾಯಿ. ಇನ್ನು ECG ಮಾಡಬೇಕಂದ್ರೆ ಬರೀ 25 ರೂಪಾಯಿ. ಎಕ್ಸ್ರೇ, ಅಲ್ಟ್ರಾಸೌಂಡ್, ಹೀಗೆ ಪ್ರತಿಯೊಂದು ಟೆಸ್ಟ್ ಕೂಡ ಊಹಿಸಲು ಆಗದಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ. ಇಲ್ಲಿ ನೀವು ಒಂದು ಪ್ರಶ್ನೆ ಕೇಳಬಹುದು, ಇಷ್ಟು ಕಡಿಮೆ ರೇಟ್ ಅಂದ್ರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಅಲ್ವಾ ಅಂತ. ಅದಕ್ಕೂ ಕಾನ್ಸರ್ ಹತ್ರ ಉತ್ತರ ಇದೆ. ಸಾಮಾನ್ಯವಾಗಿ ಎಷ್ಟೋ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಆಪರೇಷನ್ ಥಿಯೇಟರ್ಗಳಲ್ಲಿ ನೆಲಕ್ಕೆ ಟೈಲ್ಸ್ ಹಾಕಿರ್ತಾರೆ. ಆದರೆ ಕಾನ್ಸರ್ ತಮ್ಮ ಆಸ್ಪತ್ರೆಯಲ್ಲಿ ಟೈಲ್ಸ್ ಹಾಕಿಲ್ಲ. ಯಾಕೆ ಗೊತ್ತಾ? 2 ಟೈಲ್ಸ್ ಜಾಯಿಂಟ್ ಆಗುವ ಕಡೆ ಒಂದು ಗ್ಯಾಪ್ ಇರುತ್ತೆ. ನಾವೆಷ್ಟೇ ಕ್ಲೀನ್ ಮಾಡಿದ್ರು ಅಲ್ಲಿ ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾಗಳು, ಫಂಗಸ್ ಮತ್ತು ವೈರಸ್ ಬೆಳೆಯುತ್ತೆ. ಆಪರೇಷನ್ ಆದ್ಮೇಲೆ ಪೇಷಂಟ್ಗೆ ಇನ್ಫೆಕ್ಷನ್ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗುತ್ತೆ. ಈ ಒಂದೇ ಕಾರಣಕ್ಕೆ ಅವರು ಟೈಲ್ಸ್ ಬದಲು ಮೆಡಿಕಲ್ ಗ್ರೇಡ್ ಆಂಟಿ ಇನ್ಫೆಕ್ಷನ್ ಮ್ಯಾಟ್ಗಳನ್ನ ಬಳಸಿದ್ದಾರೆ. ಇದು ಅವರ ಬದ್ಧತೆ. ದುಡ್ಡು ಕಡಿಮೆ ಇರಬಹುದು, ಆದರೆ ಬಡವರ ಜೀವದ ಜೊತೆ ಚೆಲ್ಲಾಟ ಆಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಿದ್ರೆ ಅಸಲಿಗೆ ಯಾರು ಈ ಕಾನ್ಸರ್? ಇವರು ದಿಢೀರಂತ ಶ್ರೀಮಂತರಾದ್ರ? ಖಂಡಿತ ಇಲ್ಲ. ಇವರ ನಿಜವಾದ ಹೆಸರು ಫೈಜಲ್ ಖಾನ್. ಹುಟ್ಟಿದ್ದು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ. ತಂದೆ ಒಬ್ಬ ಕಾಂಟ್ರಾಕ್ಟರ್ ಆಗಿದ್ರು. ಅಣ್ಣ ಆರ್ಮಿಯಲ್ಲಿ ಕಮಾಂಡೋ ಆಗಿ ದೇಶ ಸೇವೆ ಮಾಡ್ತಿದ್ರು. ಇವರ ಮನೆಯಲ್ಲಿ ದೇಶಭಕ್ತಿ ಅನ್ನೋದು ರಕ್ತದಲ್ಲೇ ಬಂದಿತ್ತು. ಫೈಜಲ್ ಖಾನ್ಗೆ ಚಿಕ್ಕಂದಿನಿಂದಲೂ ತಾನು ಆರ್ಮಿಗೆ ಸೇರಬೇಕು, ಯೂನಿಫಾರ್ಮ್ ಹಾಕಿ ಗನ್ ಹಿಡಿದು ಗಡಿಯಲ್ಲಿ ಹೋರಾಡಬೇಕು ಅನ್ನುವ ಆಸೆ ಇತ್ತು. ಅದಕ್ಕೋಸ್ಕರ ಹಗಲು ರಾತ್ರಿ ಓದಿದ್ರು. NDA ಎಕ್ಸಾಮ್ ಬರೆದು ಪಾಸ್ ಕೂಡ ಆದ್ರು. ಆದರೆ ವಿಧಿಯಾಟ ಬೇರೆನೇ ಇತ್ತು. ಎಲ್ಲ ಅರ್ಹತೆ ಇದ್ದರೂ ಮೆಡಿಕಲ್ ಟೆಸ್ಟ್ನಲ್ಲಿ ಇವರು ಫೇಲ್ ಆದ್ರು. ಕಾರಣ ಅವರ ಕೈ ಸ್ವಲ್ಪ ಸೊಟ್ಟ ಇತ್ತು. ಆರ್ಮಿ ನಿಯಮಗಳ ಪ್ರಕಾರ ಕೈ ಸೊಟ್ಟ ಇದ್ರೆ ಅವರು ಸೆಲೆಕ್ಟ್ ಆಗಲ್ಲ. ಅವತ್ತು ಆ ಎಳೆಯ ಹುಡುಗನಿಗೆ ಆದ ನೋವು ಅಷ್ಟಿಷ್ಟಲ್ಲ. ದೇಶ ಸೇವೆ ಮಾಡೋದಕ್ಕೆ ನನಗೆ ಗನ್ ಹಿಡಿಯುವ ಯೋಗ ಇಲ್ಲ ಅಂದಮೇಲೆ ನಾನೇನ್ ಮಾಡಬೇಕು ಅಂತ ದಿಕ್ಕೆಟ್ಟು ಕುಳಿತಿದ್ರು. ಆಗ ಅವರು ತೆಗೆದುಕೊಂಡ ನಿರ್ಧಾರವೇ ಅವರ ಬದುಕನ್ನ ಬದಲಾಯಿಸಿತು. ನಾನು ಆರ್ಮಿಗೆ ಹೋಗೋದಕ್ಕೆ ಆಗ್ಲಿಲ್ಲ ಅಂದ್ರೆ ಏನಂತೆ? ಆರ್ಮಿಗೆ ಹೋಗುವ ಸಾವಿರಾರು ಜನರಿಗೆ ನಾನು ಪಾಠ ಮಾಡ್ತೀನಿ, ಸೈನಿಕನಾಗದಿದ್ದರೂ ಸೈನಿಕರನ್ನ ತಯಾರು ಮಾಡುವ ಶಿಕ್ಷಕ ಆಗ್ತೀನಿ ಅಂತ ಶಪಥ ಮಾಡಿ ಪಾಟ್ನಾಕ್ ಬಂದರು.
ಆರಂಭದ ದಿನಗಳಲ್ಲಿ ಹೇಗಿತ್ತು ಅಂದ್ರೆ ಕಣ್ಣಲ್ಲಿ ನೀರು ತರಿಸುತ್ತೆ, ಜೇಬಲ್ಲಿ ನಯಾ ಪೈಸೆ ಇರ್ತಿರ್ಲಿಲ್ಲ. ಎಷ್ಟೋ ರಾತ್ರಿ ಹಸಿದ ಹೊಟ್ಟೆಯಲ್ಲಿ ಗಂಗಾ ನದಿಯ ಘಾಟ್ಗಳಲ್ಲಿ ಮಲಗಿದ್ದಿದೆ. ಒಮ್ಮೆ ಅವರ ಹತ್ರ ಕೇವಲ 40 ರೂಪಾಯಿ ಇತ್ತಂತೆ. ಊರಿಗೋಗೋದಕ್ಕೆ ಬಸ್ ಚಾರ್ಜ್ 90 ರೂಪಾಯಿ ಇತ್ತು. ಆ 50 ರೂಪಾಯಿ ಇಲ್ಲ ಅನ್ನುವ ಕಾರಣಕ್ಕೆ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿದ್ರು. ಹೋಟೆಲ್ನಲ್ಲಿ ಕೆಲಸ ಮಾಡಿದ್ರು, ಟ್ಯೂಷನ್ ಹೇಳಿಕೊಟ್ರು, ಕಷ್ಟದ ಪ್ರತಿಯೊಂದು ಮೆಟ್ಟಿಲನ್ನ ಹತ್ತಿ ಮೇಲೆ ಬಂದ್ರು. ಇವತ್ತು ಖಾನ್ ಸಾರ್ ಅಂದ್ರೆ ಇಡೀ ದೇಶದಲ್ಲಿ ಫೇಮಸ್. ಯಾಕೆ? ಅವರ ಟೀಚಿಂಗ್ ಸ್ಟೈಲ್ ಹಾಗಿದೆ. ರಾಕೆಟ್ ಸೈನ್ಸ್ ಇರ್ಲಿ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇರ್ಲಿ, ಅಥವಾ ಎಲೆಕ್ಟ್ರಿಕಲ್ ವೈರಿಂಗ್ ಇರ್ಲಿ, ಇವರು ಪಾಠ ಮಾಡುವ ರೀತಿ ಅಂದ್ರೆ ಒಬ್ಬ ಹಳ್ಳಿ ಹುಡುಗನಿಗೂ ಯಾವತ್ತು ಶಾಲೆಗೆ ಹೋಗದವನಿಗೂ ಅರ್ಥವಾಗುತ್ತೆ. ಒಂದು ಎಲೆಕ್ಟ್ರಿಕ್ ವೈರ್ ಬಗ್ಗೆ ಹೇಳಬೇಕಂದ್ರೆ ನ್ಯೂಟ್ರಲ್ ಮತ್ತು ಫೇಸ್ ವೈರ್ ಅನ್ನ ಗಂಡ ಹೆಂಡತಿಗೆ ಹೋಲಿಸಿ ನಗಿಸುತ್ತಾ ಪಾಠ ಮಾಡ್ತಾರೆ. ಶುದ್ಧ ಹಿಂದಿಗಿಂತ ಹೆಚ್ಚಾಗಿ ಆ ಭಾಗದ ಜನ ಆಡುವ ಭೋಜ್ಪುರಿ ಭಾಷೆ ಮಿಕ್ಸ್ ಮಾಡಿ ಇವರು ಆಡುವ ಮಾತುಗಳಿಗೆ ಜನ ಫಿದಾ ಆದ್ರು. ಅದರಲ್ಲೂ ಕೊರೋನಾ ಲಾಕ್ಡೌನ್ ಟೈಮ್ನಲ್ಲಿ ಇವರ ಯೂಟ್ಯೂಬ್ ಚಾನಲ್ ರಾಕೆಟ್ ತರ ಮುನ್ನುಗ್ಗಿತು. ಇದೇ ಟೈಮ್ನಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು. ಇದು ಇವತ್ತಿನ ಕಾಲದ ಶಿಕ್ಷಕರು ಮತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ ಪಾಠವಾಗಬೇಕಾದ ಘಟನೆ. ಖಾನ್ ಸರ್ ಪಾಪ್ಯುಲಾರಿಟಿ ನೋಡಿ. ಒಂದು ದೊಡ್ಡ ಎಜುಕೇಶನ್ ಟೆಕ್ ಕಂಪನಿ ಇವರಿಗೆ ಬರೋಬ್ಬರಿ 107 ಕೋಟಿ ರೂಪಾಯಿ ಆಫರ್ ಕೊಡ್ತು. 100 ಕೋಟಿಗೂ ಹೆಚ್ಚು ಹಣ. ಊಹಿಸಿಕೊಳ್ಳಿ. ನಮ್ಮ ಜೊತೆ ಬನ್ನಿ, ನಮ್ಮ ಕಂಪನಿಯಲ್ಲಿ ಪಾಠ ಮಾಡಿ, ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಅಂತ ಅವರು ಹೇಳಿದ್ರು. ಆದ್ರೆ ಖಾನ್ ಸರ್ ಆ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ರು. ಯಾಕೊತ್ತಾ? ನಾನು ಬಡವರಿಗಾಗಿ ಪಾಠ ಮಾಡ್ತಿದ್ದೀನಿ. ನನ್ನ ಹತ್ರ ಕಲಿಯುವ ಮಕ್ಕಳು ಕೂಲಿ ಮಾಡೋರ ಮಕ್ಕಳು, ರಿಕ್ಷಾ ಓಡಿಸುವವರ ಮಕ್ಕಳು. ನಾನು 200 ರೂಪಾಯಿ ಫೀಸ್ ತೆಗೆದುಕೊಳ್ತೀನಿ. ನಿಮ್ ಜೊತೆ ಬಂದ್ರೆ ನನ್ನ ಫೀಸ್ 10,000 ರೂಪಾಯಿಗೆ ಏರಿಸಬೇಕಾಗುತ್ತೆ. ನನ್ನ ಸ್ಟೂಡೆಂಟ್ಸ್ ಹತ್ರ ಅಷ್ಟು ದುಡ್ಡಿಲ್ಲ. ನನಗೆ ನಿಮ್ಮ 100 ಕೋಟಿ ಬೇಡ, ನನ್ನ 200 ರೂಪಾಯಿ ಕೊಡುವ ಸ್ಟೂಡೆಂಟ್ಸ್ ಸಾಕು ಅಂತ ಹೇಳಿ ಆ 107 ಕೋಟಿ ಆಫರ್ ಅನ್ನ ರಿಜೆಕ್ಟ್ ಮಾಡಿಬಿಟ್ರು. ಅಂತ ವ್ಯಕ್ತಿ ಇವರು. ದುಡ್ಡಿಗಿಂತ ಹೆಚ್ಚಾಗಿ ಮೌಲ್ಯಗಳಿಗೆ ಬೆಲೆ ಕೊಟ್ಟವರು. ಅದೇ ವ್ಯಕ್ತಿ ಇವತ್ತು ತಾನು ಟ್ಯೂಷನ್ ಮಾಡಿ ಪಾಠ ಮಾಡಿ ಸಂಪಾದಿಸಿದ ದುಡ್ಡನ್ನೆಲ್ಲ ಹಾಕಿ ಆಸ್ಪತ್ರೆ ಕಟ್ಟಿದ್ದಾರೆ. 107 ಕೋಟಿ ರೂಪಾಯಿ ಬೇಡ ಅಂದವರು ಈಗ ಕೋಟಿ ಕೋಟಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿದ್ಯಾಕೆ? ಇದರ ಹಿಂದೆ ಇರೋದು ಅವರ ತಾಯಿಯ ಕನಸು. ಒಮ್ಮೆ ಖಾನ್ ಸಾರ್ ಹತ್ರ ಯಾರೋ ಪತ್ರಕರ್ತರು ಕೇಳ್ತಾರೆ, ಸರ್ ಆಸ್ಪತ್ರೆಯಲ್ಲಿ ಇಷ್ಟೊಂದು ಕಡಿಮೆ ರೇಟ್ ಇದೆಯಲ್ಲ, ಇದರಿಂದ ನಿಮ್ಗೆ ಲಾಭ ಬರುತ್ತಾ? ರೇಟ್ ಫಿಕ್ಸ್ ಮಾಡೋರು ಯಾರು ಅಂತ. ಆಗ ಖಾನ್ ಸರ್ ಹೇಳಿದ ಆ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅವ್ರು ಹೇಳ್ತಾರೆ, ರೇಟ್ಸ್ ಮೇರಿ ಮಾ ತೈ ಕರ್ತಿ ಹೈ. ಅಂದ್ರೆ ಈ ಆಸ್ಪತ್ರೆಯ ದರ ಪಟ್ಟಿಯನ್ನ ಫಿಕ್ಸ್ ಮಾಡೋದು ನಾನಲ್ಲ, ಮ್ಯಾನೇಜ್ಮೆಂಟ್ ಅಲ್ಲ, ನನ್ನ ತಾಯಿ. ತನ್ನ ಮಗ ದೊಡ್ಡ ಟೀಚರ್ ಆಗಿರಬಹುದು, ಆದ್ರೆ ಸಮಾಜಕ್ಕೆ ಏನಾದ್ರೂ ಒಳ್ಳೇದ್ ಮಾಡಬೇಕು ಅನ್ನೋದು ಆ ತಾಯಿಯ ಆಸೆಯಾಗಿತ್ತು. ಯಾರು ಕೂಡ ದುಡ್ಡಿಲ್ಲ ಅನ್ನುವ ಕಾರಣಕ್ಕೆ ಚಿಕಿತ್ಸೆ ಸಿಗದೆ ಸಾಯಬಾರದು. ನೀನೆಷ್ಟೇ ದುಡ್ಡು ಮಾಡು, ಆದ್ರೆ ಬಡವರಿಗೆ ಸಹಾಯ ಮಾಡು ಅಂತ ತಾಯಿ ಹೇಳಿದ ಮಾತನ್ನ ಖಾನ್ ಸಾರ್ ವೇದ ವಾಕ್ಯದಂತೆ ಪಾಲಿಸ್ತಿದ್ದಾರೆ. ನಾನು ಟೀಚರ್ ಆಗಿ, ಎಜುಕೇಟರ್ ಆಗಿ ಜನರ ತಲೆಗೆ ಜ್ಞಾನ ತುಂಬಬಹುದು, ಆದ್ರೆ ಜೀವ ಉಳಿಸೋದಕ್ಕೆ ಡಾಕ್ಟರ್ಗಳೇ ಬೇಕು ಅಂತ ನಿರ್ಧರಿಸಿ ಈ ಆಸ್ಪತ್ರೆ ಕಟ್ಟಿಸಿದ್ದಾರೆ. ಇಲ್ಲಿ ಸುಸಜ್ಜಿತವಾದ ಡಯಾಲಿಸಿಸ್ ಯೂನಿಟ್ ಇದೆ, ಬ್ಲಡ್ ಬ್ಯಾಂಕ್ ವ್ಯವಸ್ಥೆ ಆಗ್ತಿದೆ. ಸರ್ಕಾರಿ ಆಸ್ಪತ್ರೆಗಿಂತ ಕಡಿಮೆ ದರದಲ್ಲಿ ಪ್ರೈವೇಟ್ ಆಸ್ಪತ್ರೆಗಿಂತ ಹೆಚ್ಚು ಕ್ವಾಲಿಟಿ ಕೊಡಬೇಕು ಅನ್ನೋದೇ ಇವರ ಛಲ. ಸ್ನೇಹಿತರೆ, ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಇವೆರಡು ಭಾರತದಲ್ಲಿ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿವೆ. ಒಂದು ಮಗು ಹುಟ್ಟಿದ್ರೆ ಆಸ್ಪತ್ರೆ ಖರ್ಚು, ಆ ಮಗು ಶಾಲೆಗೆ ಹೋದ್ರೆ ಸ್ಕೂಲ್ ಫೀಸ್ ಖರ್ಚು. ಇದು ಸಾಮಾನ್ಯ ಮನುಷ್ಯನ ಬೆನ್ನು ಮೂಳೆ ಮುರಿತಿದೆ. ಇಂತಹ ಸಂದರ್ಭದಲ್ಲಿ ಬಿಹಾರದ ಈ ಮೇಷ್ಟ್ರು ಮಾಡಿರುವ ಕೆಲಸ ನಿಜಕ್ಕೂ ಕತ್ತಲಲ್ಲಿ ದೀಪ ಹಚ್ಚಿದ ಹಾಗಿದೆ. ಒಂದ್ ಕಡೆ 200 ರೂಪಾಯಿಗೆ ಪಾಠ, ಇನ್ನೊಂದು ಕಡೆ 7 ರೂಪಾಯಿಗೆ ಬ್ಲಡ್ ಟೆಸ್ಟ್. ತಾನು ಗನ್ ಹಿಡಿದು ದೇಶ ಕಾಯೋದಕ್ಕೆ ಆಗ್ಲಿಲ್ಲ ಅಂದ್ರೆ ಏನಂತೆ, ಪೆನ್ ಮತ್ತು ಸ್ಟೆಥಸ್ಕೋಪ್ ಹಿಡಿದು ದೇಶ ಕಟ್ಟುತ್ತೀನಿ ಅನ್ನುವ ಖಾನ್ ಸಾರ್ ಮಾತು ಪ್ರತಿಯೊಬ್ಬ ಭಾರತೀಯನಿಗೂ ಇನ್ಸ್ಪಿರೇಷನ್ ಆಗ್ಲೇಬೇಕು. ಈ ಮಾಡೆಲ್ ಎಷ್ಟು ದಿನ ನಡೆಯುತ್ತೆ? ಇದು ಆರ್ಥಿಕವಾಗಿ ಲಾಭದಾಯಕನಾ ಅನ್ನೋದು ಬಿಸ್ನೆಸ್ ಪಂಡಿತರ ಪ್ರಶ್ನೆಗಳಿರಬಹುದು. ಆದರೆ ಮಾನವೀಯತೆ ಇನ್ನೂ ಸತ್ತಿಲ್ಲ, ಮನುಷ್ಯತ್ವ ಇನ್ನೂ ಬದುಕಿದೆ ಅನ್ನೋದಕ್ಕೆ ಖಾನ್ ಸಾರ್ ಅವರೇ ಉತ್ತರ. ಇವರ ಬಗ್ಗೆ, ಇವರ ಈ ಅದ್ಭುತ ಕೆಲಸದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಇಂಟ್ರೆಸ್ಟಿಂಗ್ ವರದಿಗಳಿಗಾಗಿ ಚರಿತ್ರೆ ಚಾನೆಲ್ ಅನ್ನ ನೋಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.